ಶಾರದಕ್ಕ, ಅಕ್ಕ, ಶಾರದಕ್ಕ. ಹಾ, ಬಂದೆ ಬಂದೆ. ಯಾರದು? ನಿಮ್ಮ ಅವರೆಲ್ಲದರಕ್ಕ ನಿನ್ನೆ ಬಂದು ಹನ್ಮಕ್ಕರ ಮಗಗ ಅದೇನಕ್ಕೂ ಹಚ್ಚಿ ಹೋದ್ರು ವಿಭೂತಿ ಏನ. ಅವಾಗಿದ್ದ ಅವ್ರ ಮಗ ಆರಾಮಾಗ್ಯಾನ. ನನ್ನ ಮನೆಗೂ ಕರ್ಕೊಂಡು ಹೋಗ್ಬೇಕು. ಇವತ್ತು ಮುಂಜಾನೆ ಎದ್ದ ಮೇಲೆ ನನ್ನ ಮಗ ರಕ್ತವಾಂತಿ ಮಾಡಕತ್ತನಕ್ಕ. ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು. ನಿಮ್ಮ ಅವರನ್ನ ನಿಮ್ಮ ಅಪ್ಪನ ಕಳಿಸಕ್ಕ ಒಂದು ನಿಮಿಷ. ಅವರ ಅವರ ಆಯ್ತಾಯ್ತು. ಯಾಕಷ್ಟು ಗಾಬರಿಯಾಗಿ? ಏನಾಯ್ತು ನಿಮ್ಮ ಮಗ್ಗ? ಹೇಳಿದ್ನಲ್ಲಕ್ಕ, ಮುಂಜಾನೆದ್ದು ನನ್ನ ಮಗ್ಗ ಹಲ್ಲು ತಿಕ್ಕಿಸ್ಬೇಕಂತ ಹೋದೆ. ಭಾಳ ನಿಕ್ಷೆಗೆ ಬಿದ್ದ ಹುಡುಗರು. ಇಷ್ಟು ದಿನ ಬರೀ ವಾಂತಿ ಮಾಡ್ತಿದ್ದ, ನೀರು ಸಮಯಕ್ಕೆ ತಗ್ತಿದ್ದಿಲ್ಲ. ಇವತ್ತು ನೋಡಿದ್ರ ಹುಡುಗರು ರಕ್ತದ ವಾಂತಿ ಮಾಡಕತ್ತನಕ್ಕ. ಎಲ್ಲಿ ನನ್ನ ಮಗ ಕೈ ತಪ್ಪಿ ಹೊಕ್ಕನ ಅಂತ ಚಿಂತದ್ದಿದ್ದಿ. ಲಘು ಲಘು ಕಳಿಸು ನಿಮ್ಮ ಅವ್ರನ್ನ. ಅವ್ರಿಗೇನೋ ಶಕ್ತಿ ಐತಿ, ಅದು ಏನು ಶಕ್ತಿ ಐತಿ ಏನೋ ನನಗಂಕರು ಗೊತ್ತಿಲ್ಲ. ಒಟ್ನಾಗ ನನ್ನ ಮಗ ಆರಾಮಾಗಿ ಮೊದ್ಲಂಗೆ ನಕ್ಕೊಂತ ಆಡ್ಕೊಂತ ಉಳ್ಕೊಂಡಿದ್ರು. ಅಷ್ಟೇ ಸಾಕಾಗೈತೆ ಅಕ್ಕ. ಕರಿಯವ್ವ ಅವ್ರನ್ನ, ಕರಿ ಅಮ್ಮರ. ಶಕುಂತ್ಲಾ, ಯಾಕಾತ? ಏನಾತ? ಏನು ಹೇಳ್ರಿ ಅವರ ಬಂದು ಹೇಳ್ತೀನಿ. ಬರ್ರಿ, ನೀವು ಬರ್ರಿ, ನಮ್ಮ ಮನೆಗೆ ಒಂದಿಟ್ಟು ಬಂದು ಹೋಗಿ ಬರ್ರಿ. ನನ್ನ ಮಗ ಮುಂಜಾಲಿಂದ ರಕ್ತದ ವಾಂತಿ ಮಾಡಕತ್ತನ್ರಿ. ಬರ್ರಿ. ಹೌದಾ? ದುಷ್ಟಶಕ್ತಿ ಅಟ್ಟಹಾಸ ಮಿತಿ ಮೀರೈತಿ. ಆಗಲಿ, ಬರ್ತೀನಿ. ಹಾಂ, ನಿಮ್ಮ ಅತ್ತೆ ನಿಮ್ಮ ಮಾವ ಅವತ್ತು ಬೆಂಕಿ ಹಚ್ಚಮ್ಮನಾಗ ಎಲ್ಲರೂ ನೀವು ಅಲ್ಲೇ ಇದ್ರಲ್ಲ, ಅದ ಸೇಡ ನಿಮ್ಮ ಹಿಂಗೆ ತಿರ್ಸ್ಕೊಳಕತ್ತಿರೋದದು. ಆತು, ಅದೇನ ನಾನು ನೋಡ್ತೀನಿ. ನಡೀರಿ. ಏನಾತು ಲಕ್ಷ್ಮಿ? ಏನಿಲ್ಲ ರೀ, ಅವ್ರ ಮಗ್ಗ ಏನೋ ತೊಂದರೆ ಭಾಳ ಆಗೈತಂತ. ಅದಕ್ಕೆ ಅವ್ರ ಮನೆಗೆ ಹೋಗಕ್ಕೆ ಕರೆಯಕತ್ತಾರ ನನ್ನ. ನಾವೊಂದಿಟ್ಟು ಹೋಗಿ ನೋಡಿ ಬರಲ್ಲ, ಅದೇನಾಗೈತಿ ಏನಿಲ್ಲ ಅಂತ ಹೇಳಿ. ನೀ ಯಾಕ ನೀ ಇಲ್ಲಿರ? ನಿನ್ನ ಅವಶ್ಯಕತೆ ನಿನ್ನ ಮೊಮ್ಮಗಳಿಗೆ ಭಾಳ ಐತಿ. ನಾ ಹೋಗಿ ಬರ್ತೀನಿ. ಅದೇನಂತ ನಾನು ನೋಡ್ತೀನಿ. ತಂಗಿ, ಅಪ್ಪರ ಬರ್ರಿ, ದಯಮಾಡಿ ಬರ್ರಿ. ನನ್ನ ಮಗ ಕೈ ತಪ್ಪಕ್ಕನ್ರಿ ಇವತ್ತು. ಅವರ ವಾಂತಿ ಮಾಡೋದು ನೋಡಿದ್ರೆ ನನ್ನ ಮಗ ಏನು ಉಳಿಲಾರರಿ. ನನ್ನ ಮಗ ಏನು ಉಳಿಲಾರ. ಭಗವಂತ ಕರುಣೆ ಅನ್ನೋದೇ ಇಲ್ಲ. ಇವ ತಡ ಮಾಡೋದು ಬೇಡ, ಅದೇನು ನೋಡೋಣ ನಡಿ. ಆದರೂ ನೀವೇನ ಹೇಳ್ರಿ ಅಕ್ಕರ, ನಿಮ್ಮ ಮಕ್ಕದಾಗಿರೋ ಕಳೆನೇ ಬೇರೆ. ಅದು ಏನ ನಿಮ್ಮ ಮಕ್ಕನ ನೋಡ್ಬೇಕನ್ಸತ್ತೆ. ಒಂದು ಜಾಸ್ತಿ ಆಭರಣ ಇಲ್ಲ ಮೈ ಮ್ಯಾಗ, ಒಂದು ಏನೂ ಇಲ್ಲ. ಆ ದೊಡ್ಡದೊಂದು ಕುಂಕುಮ, ನಿಮ್ಮ ಏನಂತಾರೆ ಆ ಚೇತನ ತುಂಬಿರೋ ನಿಮ್ಮ ದೇಹ, ಆ ಕಳ ಇರೋ ಮಕ, ಇದಷ್ಟ ನೋಡ್ಕೊಂಡು ನಿಲ್ಲಬೇಕು ಅನ್ಸುತ್ತೆ. ಅದೇನೋ ಧೈರ್ಯ ನೀವು ಸುತ್ತಮುತ್ತ ಇದ್ರೆ. ಅದು ಏನಂತ ನನಗಂಕರು ಗೊತ್ತಿಲ್ಲ. ನಿಮ್ಗೆ ಏನಾರ ನಾಟಿ ಔಷಧಿ ಏನಾರ ಕೊಡಕ್ಕೆ ಬರ್ತನ್ರಿ? ಹಾಗೇನಿಲ್ರಿ, ನೀವು ಯಾವ ಮನಸ್ಸಿಂದ ನಮ್ಮನ್ನು ನೋಡ್ತೀರಿ ಹಂಗೆ ನಾವು ನಿಮಗೆ ಕಾಣ್ತೀವಿ ಅಷ್ಟೆ. ನೀವು ನನ್ನನ್ನು ಒಳ್ಳೆಯವರು ಅಂತ ಅಂದ್ಕೊಂಡು ನೋಡಕತ್ತೀರಿ. ಒಂದು ದೈವಿ ಮನೋಭಾವದಿಂದ ನೋಡಕತ್ತೀರಿ. ಹಂಗಾಗಿ ನಾನು ನಿಮ್ಮ ಕಣ್ಣಿಗೆ ಹಂಗೆ ಕಾಣಕತ್ತೀನಿ. ಇನ್ನಷ್ಟು ಜನ ನಾನು ನೋಡಿದ್ರನ ರುದ್ರಾವತಾರ ಅಂತಾರ, ನಾನು ನೋಡಿದ್ರನ ಭಯ ಪಡ್ತಾರ. ಇಷ್ಟು ಶಾಂತವಾಗಿರೋ ನನ್ನನ್ನು ನೋಡಿನೂ ಭಯ ಪಡೋರು ನೋಡಿರ ಅದಾರ. ಅವರು ಅದಾರ ಈ ಭೂಮಿ ಮೇಲೆ. ಇಲ್ಲವಾ ಅತ್ತೆಯರು ಕರೆ ಹೇಳಕತ್ತಾರ. ನನಗೂ ಹಂಗೆ ಅನ್ಸುತ್ತ. ಏನೋ ಒಂಥರ ನಾ ಹೇಳಲಾರೆ ಅದನ್ನು. ಯಾವ್ದಾರ ಗುಡಿಗೆ ಹೋದಾಗ ಮನಸ್ಸಿಗೆ ಶಾಂತಿ ಸಿಗುತ್ತಲ್ಲ, ಆ ಶಾಂತಿ ಇರುತ್ತೆ. ಅದೊಂಥರ ಹೇಳೋಕ್ಕಾಗಲ್ಲ ಅನುಭವ. ಅದು ನಿಜವಾಗ್ಲೂ ಅದೇನೋ ದೈವಿ ಶಕ್ತಿ ನಿನ್ನ ಮಕ್ಕದಾಗ, ನಿನ್ನ ನಡೆಯೊಳಗೆ. ನೀನು ನಡ್ಕೊಂಡು ಬಂದರೆ ಅದು ದೇವ್ರ ನಡ್ಕೊಂಬಂದಂಗೆ ಆಗುತ್ತೆ ನಂಗೆ. ಹುಚ್ಚಿ ನಡಿ. ನಿನ್ನ ಮಗಳು ಏನು ಮಾಡತ್ತಾಳೆ ನೋಡೋಣ. ಅಲ್ಲ, ಆಕಿನ್ನ ಸಾಲಿಗೆ ಪಾಲಿಗೆ ಕಳಿಸಿ ಒಂಚೂರು ಆಕಿಗೆ ಏನಾರ ಮುಂದೆ ಓದಿಸೋದು ಬರ್ಸೋದು ಮಾಡ್ಬೇಕಂತ ಐತೆ ಇಲ್ಲ? ಜೀವನ ಒಂದು ದಾರಿಗೆ ತರ್ಬೇಕಂತಂದು ಇನ್ನು ಇಲ್ಲೇ ಕೂರ್ಸ್ಕೊಂಡು ಕುಂದಿರ್ಬೇಕಂತ ಮಾಡಿಯ? ಅವ ಚಲೋ ಹೇಳ್ದೆ. ಬೇಕಂತ ಹೇಳ್ತೀನ ನೋಡಂತೀನಿ. ನಾನಂತರೂ ಕರೆನ ನಿನ್ಗೂ ಗೊತ್ತೈತಿ. ಮನೆಯಿಂದ ಎಲ್ಲರೂ ಹೊರಗೆ ಹೋಗೋದ ವಜ್ಜಿತ್ತು. ನಮ್ಮನ್ನೆಲ್ಲ ಹೆಂಗೆ ಬಾಗ್ಲಾಕಿತ್ತು ಗೊತ್ತಾನ ದೇವ? ಬಾಗ್ಲಾಕಿ ಹೊಳಗ ನಮ್ಮನ್ನು ಕೂಡ ಹಾಕ್ಬಿಟ್ಟಿತ್ತು. ನಿಂಗೆ ಹೆಂಗೆ ಗೊತ್ತೈತಿ? ಅದೇನ ನಂಗಂತೂ ಗೊತ್ತಿಲ್ಲ. ಏನಾಗಲ್ಲ ಮಮ್ಮಗ್ನ, ಏನಾಗಲ್ಲ. ಇಷ್ಟ ವಾಂತಿ ಮಾಡಕತ್ತೀಯಲ್ಲ ಯಪ್ಪ. ಏನು ಮಾಡ್ಬೇಕು? ಇದು ಏನು ಹಣೆ ಬರ? ಅಮ್ಮ ಇನ್ನೊಂದು ಬೆನ್ಸವರು. ಪ್ರಕಾಶ ಏನಾತ್ಲ? ಹೊರಗೆ ಬಂದಿಲ್ಲ ನನ್ಲೆ?
ಹುಡುಗ ಹೊಟ್ಟೆ ಸಮಾಧಾನ ಮಾಡ್ಕೊಳ್ಳಿಲ್ಲವ ಒಳಗ ಇಷ್ಟ ವಾಂತಿ ಮಾಡ್ಕೊಳಕತ್ತ ತಾನ ಹೊರ ಬಂದು ಕುಂತ ಗಾಳಿಗರ ಹೊಕ್ಕಿನಂತಂದು ಈಗ ನೋಡಿದ್ರೆ ಪೂರ ನಿಗ್ನಿಗ್ ಬಿದ್ದನಲ್ಲೇ ಏನ್ಲೇ ಮಾಡೋದು. ವರ ಏನಾರ ಮಾಡ್ರಿ, ಹೆಂಗಾರ ನನ್ನ ಮಗನ ಜೀವ ಉಳಿಸ್ಕೊಡ್ರಿ. ನನ್ನ ಮೊಮ್ಮಗೆ ಇಷ್ಟ ವಾಂತಿ ಮಾಡತ್ತೈತಿ, ಅದು ರಕ್ತದ ವಾಂತಿ. ಬದುಕಿಸ್ಕೊಡ್ರಿ, ನಿಮ್ಮ ಕಾಲಿ ಮುಗಿತೀನಿ ರೀ ಅಪ್ಪರ, ನಿಮ್ಮ ಕಾಲಿ ಮುಗಿತೀನಿ. ನಾನು ಮಾಡಿದ್ದೊಂದು ತಪ್ಪಿಗೆ ನನ್ನ ಮೊಮ್ಮಗ ಶಿಕ್ಷೆ ಆಗೋದು ಎಷ್ಟು ಸರಿ ರೀ, ಎಷ್ಟು ಸರಿ ರೀ. ಆತಮ್ಮ, ನೀ ಮಾಡಿರೋ ತಪ್ಪು ನಿನಗೆ ಅರಿವಾಗಿ ಅದ್ರ ಪಶ್ಚಾತ್ತಾಪ ನೀ ಅನುಭವಿಸಿ ಅಂದ್ರೆ ಆ ಮ್ಯಾಗಿರೋ ಪರಮಾತ್ಮನೂ ನಿನಗೆ ಕ್ಷಮಿಸ್ತಾನೆ. ಪಶ್ಚಾತ್ತಾಪ ಅನ್ನೋದು ಮುಖ್ಯ, ತಲೆ ಕೆಡ್ಸ್ಕೊಬೇಡ. ಏನರಿ ಬುದ್ಧಿಯಾರ, ಏನನ್ರಿ ಬುದ್ಧಿಯಾರ. ಸ್ವಲ್ಪ ಈ ಕಡೆ ಬರ್ರಿ ಪುಟ್ಟಣ್ಣ, ಸಮಾಧಾನ ಮಾಡ್ಕೋಪ್ಪ. ಏನಾಗೋದಿಲ್ಲ, ಏನೂ ಆಗಲ್ಲ. 3 ಸರಿ ಓಂ ನಮ ಶಿವಾಯ ಅಂತ ನಿನ್ನ ಬಾಯಲ್ಲಿ ಹೇಳಪ್ಪ. 3 ಸರಿ ಸಾಕು. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಏನಾಗಲ್ಲ, ಹೆದರ್ಬೇಡ. ಕರ್ಕೊಳಮ್ಮ, ನಿನ್ನ ಮಗನ ಕರ್ಕೊಂಡೋಗಿ ಒಳಗೆ ಮಲಗಿಸು. ಏನೂ ಆಗಲ್ಲ, ಆ ದೇವ್ರ ನಂಬು. ಮನೆಯೊಳಗ ಗಾಯತ್ರಿ ಮಂತ್ರನ ನೀನು ಹೇಳ್ತಾನೆ ಇರಬೇಕು. ಇವತ್ತು ನೀನು ಸಂಕಲ್ಪ ಮಾಡ್ಕೊ, 108 ಸರಿ ಗಾಯತ್ರಿ ಮಂತ್ರ ಹೇಳ್ತೀನಿ ಅಂತೇಳಿ. ಸಂಜೆ ಮುಂದೆ 108 ಸರಿ ಹೇಳು, ಮುಂಜಾನೆ 108 ಸರಿ ಹೇಳು. ಈಗ ನೀ ಜಳಕ ಮಾಡಿ ಕೂತ್ಬಿಡು ಮುಂದೆ ನಿನ್ನ ಮಗನ ಕರ್ಕೊಂಡು. 108 ಸರಿ ಜಪ ಮಾಡು, ಸಂಜೆ ಮುಂದೆ 108 ಸರಿ ಜಪ ಮಾಡು. ಸಂಕಲ್ಪ ಮಾಡ್ಕೊ. ಹ್ಞೂನ್ರಿ ಬುದ್ಧಿಯಾರ, ನೀವು ಹೇಳ್ದಂಗೆ ಮಾಡ್ತೀನಿ. ನನ್ನ ಮಗ ಆರಾಮಕ್ಕನಲ್ರಿ, ನನ್ನ ಮಗ ಆರಾಮಕ್ಕನಲ್ಲ. ಖಂಡಿತವಾಗ್ಲೂ ನಿನ್ನ ಮಗ ಆರಾಮಕ್ಕನಮ್ಮ. ಆ ದೇವ್ರ ನಂಬಂತ ಹೇಳಕತ್ತೀನಲ್ಲ. ನಡಿ, ಕರ್ಕೊಂಡು ನಡಿ ಒಳಗೆ. ಬೇಕಂದ್ರೆ ನಾ ಹೊರಗೆ ಕರ್ಕೊಂಡು ಹೋಗ್ಲೇನ್ರಿ ದವಾಖಾನಿಗೆ, ಊರಿಂದ ಹೊರಗೆ. ನೋಡು, ಬೇರೆ ಡಾಕ್ಟ್ರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಹಾಂ, ನಿಮ್ಮ ಗ್ರಾಮ ದೇವತೆ ನಿಮ್ಮನ್ನು ಕಾಯ್ತಾಳೆ. ಆಕೆ ಮೇಲೆ ನಂಬಿಕೆ ಇಡ್ರಿ. ಯಾಕೆ ನೀವೆಲ್ಲ ಹೆಂಗಂದ್ರೆ ದುಷ್ಟಶಕ್ತಿಗೆ ಪ್ರೋತ್ಸಾಹ ನೀವೇ ಮಾಡ್ತೀರಿ. ದುಷ್ಟಶಕ್ತಿಗಿಂತ ಶಿಷ್ಟಶಕ್ತಿಗೆ ಶಕ್ತಿ ಜಾಸ್ತಿ. ಒಳ್ಳೆತನಕ್ಕೆ ಯಾವತ್ತಿದ್ರು ಜಯ ಇದ್ದೇ ಇರುತ್ತಾ. ನಿನ್ನ ಮಗನ ಕರ್ಕೊಂಡೋಗಿ ಒಳಗೆ ಮಲಗಿಸು, ಏನೂ ಆಗಲ್ಲ, ಎಲ್ಲ ಸರಿ ಹೋಗ್ತೈತಿ. ಬುದ್ಧಿಯಾರ, ಹಂಗೆ ಮಾಡ್ತೀನಿ. ಬಾ ರಾಕೇಶ, ಎದ್ದೇಳು, ನಡಿ ಒಳಗೆ ಹೋಗ, ನಡಿ, ಏನಾಗಲ್ಲ, ನಡಿ ಮಲ್ಕಪ್ಪ, ಬಾ ಮಲ್ಕೋ, ನಡಿ. ನಾ ಇನ್ನು ಬರ್ತೀನಿ, ಏನಾಗಲ್ಲ, ಏನೂ ಹೆದರ್ಬೇಡ್ರಿ. ಆ ದೇವ್ರದನ್ನ. ಭಾಳ ಉಪಕಾರ ಆತ್ರಿ, ಭಾಳ ಉಪಕಾರ ಆತ. ಆರಾಮಕ್ಕನಲ್ರಿ ನನ್ನ ಮೊಮ್ಮಗ. ನಮ್ಮ ವಂಶಕ್ಕೆ ಇರೋದ ಇದು ಒಂದು ಕುಡೀರಿ, ನಮ್ಮ ವಂಶಕ್ಕೆ ಇದಿರೋದ ಇದು ಒಂದು. ಅದು ಭಾಳ ವರ್ಷಕ್ಕೆ ಹರಿಕೆ ಹೊತ್ತು ಜಪ ತಪ ಹೋಮ ಹವನ ಎಲ್ಲ ಮಾಡಿದ ಮ್ಯಾಲೆ ಹುಟ್ಟಿದ ಮೊಮ್ಮಗರಿ ಇದು. ಇದಕ್ಕೇನು ಆಗಲ್ಲೋದಿಲ್ರಿ, ಏನೂ ಆಗಲ್ಲೋದಿಲ್ರಿ ಬುದ್ಧಿಯಾರ. ಇಲ್ಲಮ್ಮ, ಏನೇನೂ ಆಗಲ್ಲ, ಹೆದರ್ಬೇಡ. ಎಲ್ಲ ಒಳ್ಳೇದಾಗತ್ತೆ. ನಡಿಯಪ್ಪ, ನಡಿ ಒಳಗೆ ನಡಿ, ಕರ್ಕೊಂಡು ನಡ್ರಿ, ಒಳಗೆ ನಡ್ರಿ, ಮಲಗಿಸ್ರಿ. ಎಲ್ಲರೂ ಇವತ್ತು ಸಂಕಲ್ಪ ಮಾಡ್ಕೊಳ್ರಿ. ಮನೆ ಮಂದಿ ಅಷ್ಟರು ಇವತ್ತು ಚಂದಾಗಿ ಜಳಕ ಮಾಡಿ ಮಡಿಯಲ್ಲೇ ಗಾಯತ್ರಿ ಮಂತ್ರನ 108 ಸರಿ ಎಲ್ಲರೂ ಜಪ ಮಾಡ್ರಿ. ಅದ್ರ ಪರಿಣಾಮನ ನೀವು ಬಂದು ನನಗೆ ಹೇಳ್ರಿ.